ತುಂಬಾ ದಿನದಿಂದ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಸೊ ಇವತ್ತು ಫೈನಲಿ ಓಡ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಇದ್ದೀವಿ. ಆಕ್ಚುಲಿ ನಾವೆಲ್ಲೋ ಹೋಗ್ಬೇಕಾಗಿತ್ತು, ಬೆಲ್ಲೋ ಪ್ಲಾನ್ ಆಗಿತ್ತು. ನೋಡಿ ಫುಲ್ ಟ್ರೆಡಿಷನಲ್ ಲುಕ್ಕಲ್ಲಿ ರೆಡಿ ಆಗಿದ್ದೀವಿ. ನಾನು ಹೂವು ಎಲ್ಲ ಮುಟ್ಕೊಂಡು ಎಲ್ಲ ಟ್ರೆಡಿಷನಲ್ ರೆಡಿ ಆಗಿದ್ದೆ. ಬಟ್ ಪ್ಲಾನ್ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಯಿತು. ಸೊ ಬೇರೆ ಕಡೆ ಹೊರಡ್ತಾ ಇದ್ದೀವಿ. ಎಲ್ಲಿ ಅಂತ ಗೊತ್ತಾಗುತ್ತೆ, ಗೆಸ್ಟ್ ಮಾಡಿ. ಇನ್ನು ಅಕಸ್ಮಾತ್ ಗೆಸ್ಟ್ ಮಾಡಿ. ಓಕೆ, ಇನ್ನೊಂದು ಹೇಳ್ಬೇಕು, ಈಗ ಎಷ್ಟು ಹೋದ ಟೈಮು 8:30 ಆಗಿದೆ. 8:30ಗೆ ಹೊರಡ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಂಗಿಲ್ಲ, ಎಲ್ಲ ವೆಯ್ಟ್ ಮಾಡಿ ವಾಚ್ ಮಾಡಿ. ಏನು ಹೇಳು, ನೋಡಿ ಗೈಸ್ ಔಟ್ಫಿಟ್. ನೀನು ಕೈ ತೋರಿಸು. ನೆಕ್ಸ್ಟ್ ನಾವು ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಾ ಇದೀವಿ. ಹೆಂಗ್ ಆಡ್ತಾಳೆ ಅಂತ ನೋಡ್ಕೊಂಡು ನಾವು ಗೋವಾ ನಾನು ಬಿಂದು ತೋರಿಸಿದ್ವಿ. ಅಪರೂಪಕ್ಕೆ ಹಾಕೊಂಡಿದ್ದಾನೆ. ವೇರ್ ಮಾಡೋದಕ್ಕೆ ಸಿಕ್ಕಾಬಳೆ ಖುಷಿ ಆಗ್ತಾ ಇತ್ತು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನು ಇಷ್ಟೊತ್ತಲ್ಲಿ ಎಲ್ಲಿ ಹೊರಡ್ತಾ ಇದ್ದೀವಿ ಅಂತನಾ ವೆಯ್ಟ್ ಮಾಡ್ತಾಯಿರಿ. ಎಲ್ಲಿ ಹೊರಡ್ತಾ ಇದ್ದೀವಿ ಏನು ಅಂತ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಹೊಟ್ಟೆ ಹಸಿತಾಯ್ತು ಅವಳಿಗೆ. ನೋಡಿ ಒಂದು ಆ್ಯಪಲ್ ತಂದಿದ್ದೆ, ಬರೀ ಒಂದೇ ಒಂದು ತಗೊಬಂದಿದ್ದಾಳೆ. ಅಲ್ಲ, ಒಂದು ಆರೆಂಜ್ ತಂದಿದ್ದೀನಿ, ಆದರೆ ಇವಾಗ ಜಸ್ಟ್ ಇದಕ್ಕೆ ನಾಳೆ ಹೊಟ್ಟೆ ಹಸಿದ್ರೆ ಇಲ್ಲ, ಇವತ್ತೇ ಹೊಟ್ಟೆ ಹಸಿದ್ರೆ ತಿನ್ಕೊಬಿಡ್ತೀನಿ. ಅದು ಅಮ್ಮ ಬೈಯುತ್ತೆ ಅಂತ ಜಾಸ್ತಿ ತಗೊಂಡಿದ್ದೀನಿ. ಆ್ಯಕ್ಚುಲಿ ಮಕ್ಕಳು ಮಾರ್ನಿಂಗ್ ಸ್ಕೂಲ್ಗೆ ಹೋಗಿದ್ರು. ಸ್ಕೂಲಿಂದ ಬಂದಮೇಲೆ ನಾವು ಹೊರಟಿದ್ದು. ಆಲ್ಮೋಸ್ಟ್ 8:30 ಆಗಿತ್ತು ನಾವು ಹೊರಡೋ ಅಷ್ಟೊತ್ತಿಗೆ. ಹಾಗೆ ಮಕ್ಕಳಿಗೆ ಫಸ್ಟು ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ನಾವು ಆನ್ ದ ವೇ ಒಂದು ಶ್ರೀನಿಧಿ ಹೋಟೆಲ್ ಹತ್ರ ನಿಲ್ಲಿಸಿ ಊಟ ಮಾಡಿಸ್ತಾ ಇದ್ದೀವಿ. ಅವರು ಜರ್ನಿ ಸ್ಟಾರ್ಟ್ ಆದ ತಕ್ಷಣ ಮಕ್ಕಳು ಪರಿಶ್ವಿ ಮತ್ತು ಸದ್ವಿಕ್ ಮಲಗಿಬಿಟ್ಟಿದ್ರು. ಅವ್ರನ್ನ ಎದ್ದೇಳಿಸಿ ಫಸ್ಟ್ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಇನ್ನು ಸ್ಟಾಪ್ ಮಾಡೋದು ಏನಿದ್ರು ಮಾರ್ನಿಂಗೇ, ಇಲ್ಲ ನಮ್ಮದು ಪ್ಲೇಸ್ ರೀಚ್ ಆದಮೇಲೆ ಅಂತೇಳಿ. ಸೊ ವೆಜ್ ಆರ್ಡ್ರ್ ಮಾಡಿದ್ವಿ, ಥರ್ಸ್ಡೇ ಆಗಿರೋದ್ರಿಂದ. ಸೊ ವೆಜ್ ಎಲ್ಲ ಊಟ ಮಾಡಿಸಿ ಮಕ್ಕಳಿಗೆ ಮಲಗಿಸ್ತೀವಿ. ಬನ್ನಿ ನೆಕ್ಸ್ಟ್ ಎಲ್ಲೋಗಿ ರೀಚ್ ಆಗ್ತೀವಿ ಅಂತ ನೋಡಿ. ನಾವು ರೀಚ್ ಆಗೋಷ್ಟೊತ್ತಿಗೆ ಮಾರ್ನಿಂಗ್ ಆಗಿದೆ. ನಾವು 8:30 ನಾವು ಬ್ಯಾಂಗ್ಳೂರು ಬಿಟ್ಟಿದ್ದು. ಮಾರ್ನಿಂಗ್ 6 o'clock ಅಷ್ಟೊತ್ತಿಗೆ ನಾವು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ನಾವು ಬಂದಿರೋದು ಪಾಂಡಿಚೇರಿಗೆ ಬಂದಿದ್ದೀವಿ. ತುಂಬ ದಿನದಿಂದ ಪ್ಲ್ಯಾನ್ ಆಗ್ತಾಯಿತ್ತು ಇಲ್ಲಿಗೆ ಪಾಂಡಿಚೇರಿಗೆ ಹೋಗಬೇಕು ಅಂತ. ಸೊ ಫೈನಲಿ ನಾವು ಪಾಂಡಿಚೇರಿಗೆ ಬಂದಿದ್ದೀವಿ. ಆ್ಯಂಡ್ ಅಲ್ಲಿ ರಾಜೇಶ್ ಅವ್ರ ಫ್ರೆಂಡು ನಮಗೆ ಆ ರೂಮೆಲ್ಲ ಅರೇಂಜ್ ಮಾಡಿಕೊಟ್ಟಿದ್ರು. ನೋಡಿ ಇದೇ ಅದು ನಾವು ಫಸ್ಟ್ ಡೇ ಉಳ್ಕೊಂಡಿದ್ದು ರೂಮ್ ಇದು. ರಾಜೇಶ್ ಅವ್ರಿಗೂ ಡ್ರೈವ್ ಮಾಡಿ ನಿದ್ದೆ ಇರಲಿಲ್ಲ. ನಾವು ಸ್ವಲ್ಪ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಒಂದು 11 o'clock ತನಕ. ಆ್ಯಕ್ಚುಲಿ 6:30 7 o'clock ನಾವಲ್ಲಿ ರೂಮಿಗೆ ಹೋದಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲಿಂದ ಏನಿದೆ ಪಾಂಡಿಚೇರಿಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡು ಇದೇ ನಾವು ಸ್ಟೇ ಮಾಡಿದ್ದು ರೂಮು. ಬಾಲ್ಕನಿ ಎಲ್ಲ ಇತ್ತು, ಚೆನ್ನಾಗಿತ್ತು, ಸ್ವಲ್ಪ ದೊಡ್ಡದಾಗೆ ಇತ್ತು ಸ್ಪೇಸ್ ಎಲ್ಲ. ಫಸ್ಟು ನಾವು ಹೋದ ತಕ್ಷಣ ಒಂದು ರೂಮ್ ಮಾತ್ರ ನಾವು ಇದ್ದಿದ್ದು ರೆಸ್ಟ್ ಮಾಡೋಕ್ಕಲ್ವ ಅಂತೇಳಿ. ಅವರು ನೆಕ್ಸ್ಟು ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಅಷ್ಟೊತ್ತಿಗೆ ಇನ್ನೊಂದು ರೂಮ್ ಕೊಡ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕೆ ಇವಾಗ ಒಂದು ರೂಮಲ್ಲೇ ಎಲ್ಲರೂ ರೆಸ್ಟ್ ಮಾಡ್ತೀವಿ. ಫಸ್ಟು ರೆಸ್ಟ್ ಮಾಡಬೇಕು ಅಂತ ಅನಿಸಿದೆ. ಎಲ್ರಿಗೂ ಟಯರ್ಡ್ ಆಗಿದೆ. ಫಸ್ಟ್ ರೆಸ್ಟ್ ಮಾಡಿಬಿಡ್ತೀವಿ. ನೆಕ್ಸ್ಟು ನೋಡೋಣ ಎದ್ದು ಎಲ್ಲಿಗೆ ಹೋಗೋದು ಏನು ರೆಡಿಯಾಗಿ ಎಲ್ಲರೂ ಹೊರಗಡೆ ಹೋಗಬೇಕು. ನೋಡೋಣ ಬನ್ನಿ. ನಾವು ರೆಸ್ಟ್ ಮಾಡಿ ಎದ್ವಿ. ರೆಸ್ಟ್ ಮಾಡಿ ಎದ್ಮೇಲೆ ನಾವು ಮಾರ್ನಿಂಗು ಸಹ ಏನೂ ತಿಂದಿರಲಿಲ್ಲ, ಹಾಗೆ ಬಂದು ಮಲಗಿದ್ದು. ಆಮೇಲೆ ಶ್ರೀನಿವಾಸಣ್ಣ ಹೋಗಿ ನಿಯರ್ ಬೈ ಯಾವುದೋ ಒಂದು ಹೋಟೆಲ್ ಇತ್ತು, ಅಲ್ಲೋಗಿ ಫುಡ್ಡೆಲ್ಲ ತೊಗೊಂಬಂದರು. ಆ್ಯಕ್ಚುಲಿ ಅಲ್ಲಿ ಓಕೆ, ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳ್ಕೊಂಡೋಗಿದ್ರು. ಇಡ್ಲಿ, ಪೊಂಗಲ್, ದೋಸೆ ಎಲ್ಲ ತೊಗೊಂಬಂದಿದ್ರು. ಇಲ್ಲೇ ಕಿಚನ್ ಇದೆ, ಬಟ್ ನಾವೇನಾದ್ರು ತೊಗೊಂಬಂದು ಏನಾರು ಬಿಸಿ ಮಾಡ್ಕೊಬೋದು ಅಥವಾ ಮಾಡ್ಕೊಂಡು ತಿನ್ಬೋದು. ಅಷ್ಟೊಂದೆಲ್ಲ ನಮಗೆ ಪೇಷನ್ಸ್ ಇರಲಿಲ್ಲ. ಸೊ ಆರ್ಡ್ರ್ ಮಾಡ್ಕೊಂಡಿದ್ವಿ, ತೊಗೊಂಬಂದಿದ್ರು. ಸೊ ಅದನ್ನೇ ತಿಂದು ಮತ್ತು ಎಲ್ಲ ಫ್ರೆಶ್ ಅಪ್ ಆಗಬೇಕು ಇವಾಗ. ಬನ್ನಿ ನೋಡಿ, ಇದೇ ಇದು ಕಿಚನ್ ಇದ್ದಿದ್ದು, ಫುಲ್ಲು ಕಿಚನು. ಮತ್ತು ನಮಗೆ ಆಪೋಸಿಟಲ್ಲಿ ಒಂದು ರೂಮ್ ಕೊಡ್ತಾರೆ, ಅದು ಶ್ರೀನಿವಾಸಣ್ಣ ಮತ್ತು ಪ್ರೇಮಕ್ಕ ಅಲ್ಲಿ ಇರ್ತಾರೆ. ನೋಡಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಅಪ್ ಆಗಿದ್ದೀವಿ. ನಾನು ಫಸ್ಟ್ ಡೇ ವೇರ್ ಮಾಡಿದ್ದು ಡ್ರೆಸ್ ಅದು.
ನೋಡಿ ಎಲ್ಲರೂ ರೆಡಿಯಾಗಿ ಇವಾಗ ಪಾಂಡಿಚೇರಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಪಾಂಡಿಚೇರಿ ಅಂದರೆ ನಮ್ಮ ಮೈಂಡಲ್ಲಿ ಬರೋದೇ ಬೀಚ್ ಅಂತ. ಬೀಚ್ಗಳ್ಗೆ ಹೋಗೋಣ ಹೇಗಿದೆ. ನಾನು ಅಷ್ಟೇ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವೆಲ್ಲ ನಮ್ಮ ಫ್ಯಾಮಿಲಿ ಫುಲ್ಲು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬಟ್ ನಮಗೇನೂ ಗೊತ್ತಿಲ್ಲ, ಅಲ್ಲಿ ಏನೇ ಇದ್ರೂ ಕೇಳ್ಕೊಂಡು ಹೋಗಬೇಕು, ಇಲ್ಲ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಪ್ಲೇಸಸ್ ನೋಡಬೇಕು. ಫಸ್ಟು ಯಾವುದಾದ್ರೂ ಪ್ಲೇಸ್ ನೋಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಈಗ ರೀಚ್ ಆಗಿದ್ದೀವಿ. ಇಲ್ಲಿ ಆಟ ಆಡಕ್ ಆಗೋದಿಲ್ಲ. ರೈಟ್ ಸೈಡ್ ಗೇಮ್ಸ್ ಇದೆ ಎಲ್ಲ. ಅಲ್ಲಿ ಹೋಟೆಲ್ ಹೋಗ್ಬೋದು, ಗೇಮ್ಸ್ ಇದ್ದಾವೆ. ಆದ್ರೆ ಹೋಟೆಲ್ ಹೋಗ್ಬೋದಾ ಅಲ್ವಾ? ಅಲ್ಲಿ ಆಟ ಆಡ್ಬೋದು. ಅಲ್ಲಿ ನೋಡಿ ನೀರಲ್ಲಿ ಆಟ ಆಡ್ಬೋದು. ನಮ್ ಜೊತೆನೆ ಅದ್ರ ಮೇಲೆ ಕುತ್ಕೊಂಡ್ರೆ ಏನಿಲ್ಲ, ಕಲ್ ಮೇಲೆ ಇವಾಗ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಬೋಟಿಂಗೋಸ್ಕರ ಬಂದಿದ್ದೀವಿ. ಇದು ಪಾಂಡಿ ಮೆರಿನಾ ಬೀಚ್ ಅಂತೆ. ಸೊ ಅಲ್ಲಿಂದ ಹೇಗೆ ಬಂದಿದ್ದೀವಿ. ಇಷ್ಟೊಂದು ಈ ಥರ ಹಟ್ ಥರ ಇದೆ. ನಾವೀಗ ಇಲ್ಲಿ ಕಿಂಗ್ ಆ್ಯಂಡ್ ಕ್ವೀನ್ ಅನ್ನೋ ಬೋಟ್ಸ್ ಆ್ಯಂಡ್ ಅಡ್ವೆಂಚರಸ್ ಬಂದು ಈಗ ಅಷ್ಟು ಆ್ಯಕ್ಟಿವಿಟೀಸಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಇನ್ನೂ ಏನೂ ಗೊತ್ತಿಲ್ಲ. ಹೋಗಿ ನೋಡಬೇಕು. ಬನ್ನಿ ನೋಡೋಣ. ಎಲ್ಲ ಇಲ್ಲಿ ಕೂತಿದ್ದಾರೆ. ಪರಿಶ್ವನ್ ಬೇಕಾದ್ರೆ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ. 2000 ಮಾಡ್ಕೊಳ್ಳಿ. ಅಲ್ಲಿ ತಗೊಳ್ಳೋಣ, ಬೀಚ್ ಹತ್ರ ಇರು, ಶಾಪಿಂಗ್ ಥರ ಇರುತ್ತಲ್ಲ ಅಲ್ಲಿ. ಕಡೆಯಿಂದ ಬಂದು ಕಡೆ ಬಂದರೆ ಎಲ್ಲಿ ಎಷ್ಟೊಂದು ಬೋಟ್ಸ್ ಇದೆ. ನಾವು ನಮ್ಮ ಬೋಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲೇ ಇರೋಗೆ ಬಿಸಿಲು ಬನ್ರಿ. ಗುಡ್. ಅರ್ಥ ಆಗುತ್ತೆ ಈಗ. ಬೇರೆ ಇದ್ರೆ ಕೇಳಿ. ಏನು ಬೇಡ ಬಿಡಿ ಸರ್, ಇದಿಲ್ಲ. ಬರ್ತಾಳೆ ಇದೀನಿ ನಾನು, ನಡೀರಿ. ನಾವು ಅಲ್ಲೇ ಬಂದಿದ್ದೀವಿ ಬಿಡಿದೀವಿ ಅಲ್ವಾ? ಅಲ್ಲೇ ಮಾಡಿಯಾ. ಏಯ್ ಡೋಂಟ್ ರನ್. ಪರಿಶ್ವಿ ಅಲ್ಲೋ ಕುತ್ಕೋಬೇಕು, ಚೆನ್ನಾಗಿರುತ್ತೆ ಅಂದ್ರ. ಹೋಗ್ಬೋದು. ನಿಂತ್ಕೊಂಡ್ರೆ ಸಕ್ಕತ್ತಾಗಿ ಕಾಣುತ್ತೆ. ಹೋಗೋಣ ಇಲ್ಲೇನು ಅಷ್ಟೊಂದು ಶೆಕೆ ಆಗೋದಿಲ್ಲ. ಬಾಯ್ ಮಾಡಿ ಬನ್ನಿ ಸರ್. ಡಬಲ್
ಹೊರಟೋಗೋದು ಪ್ಲೇಸ್ ಹೋಗು ನೀನು ಬಿಟ್ಬಿಟ್ಟಿದ್ದೀನ. ಹೋಗು. ಆ ಕಡೆಯಿಂದ ಬರ್ಬೇಕು. ಹೋಗಿ ನಾನು ಬೇರೆ ರೂಟ್ ಹೋಗುತ್ತದು. ಒನ್ ಬೈ ಒನ್ ಚಿನ್ನಿ ಹುಷಾರಾಗಿ. ಅವಳೊಬ್ಳು ಕಚ್ಕೊಂಡ್ಬಿಡ್ಲಿ. ಇರಮ್ಮ ನಾನು ಕಳ್ಸ್ಕೊಡ್ತೀನಿ. ಬಿಚ್ಚಾಕಂಗಿಲ್ಲ ನನ್ನ ಫೋಟೋ. ಅದೇ ಹಾಕೋ ಅದೇ ಐತಲ್ಲ. ಅವ್ರ ಹಿಂದ್ಗಾಲ್ ಇರ್ಬಾರ್ದು. ಬಾ ಈ ಕಡೆ ತಿರುಗು ಚಿನ್ನ. ಇಲ್ಲಿ ಚೆನ್ನಾಗಿ ಬಂತೈತಿ. ಈಗ ಸೂಪರ್. ನಿವಾನಿ ಕೂತ್ಕೋ. ಮುಂದೆ ಬಾ ಚಿನ್ನು. ಮುಂದೆ ಮುಂದೆ ಮುಂದೆ. ಆರ್ಮಿ ಹಂಗೆ ಕೂತ್ಕೋ. ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ವಾಟರ್ ಬಾಟ್ಲ್ ಏನು ಬೇಡ ಅಲ್ಲ ಈಗ. ಏನು ಇಲ್ಲೇ ಇರಲಿ. ಸೇಮ್ ಬೋಟ್ ಅಲ್ವಾ? ಸೊ ಇಲ್ಲಿ ಐಲ್ಯಾಂಡ್ ಇದೆ ಅಂತ ಹೇಳಿದರು. ಸೊ ಈಗ ಐಲ್ಯಾಂಡಿಗೆ ಕರ್ಕೊಂಬಂದು ಬಿಟ್ಟಿದ್ದಾರೆ. ಒಂದು 5 ಪ್ಲೇಸಸ್ ಅಂತ ಹೇಳಿರ್ತಾರೆ, ಅದರಲ್ಲಿ ಇದು ಒಂದು. ಸೊ ಇಲ್ಲಿಗೆ ಬಂದಿದ್ದೀವಿ. ಬಟ್ ನಮಗೇನಲ್ಲಿ ಗೈಡೆಲ್ಲ ಇರ್ತಾರೆ ಆ್ಯಂಡ್ ಗೈಡೆಲ್ಲ ಎಕ್ಸ್ಪ್ಲೈನ್ ಮಾಡೋರು ಆ ಥರ ಎಲ್ಲ ಯಾರೂ ಇರಲಿಲ್ಲ. ಸೊ ಇಲ್ಲಿ ಒಂದು ಐಲ್ಯಾಂಡ್ ಇದೆ ಅಂತ ಹೇಳಿ ಕರ್ಕೊಂಬಂದು ಬಿಡ್ತಾರೆ. ಹೋಗಿ ನೋಡ್ಕೊಂಬರಬೇಕು. ಸೊ ಒಂದಷ್ಟು ದೂರ ವಾಕಬಲ್ ಇದೆ, ನಡ್ಕೊಂಡು ಬಂದರೆ ಈ ಥರ ಇದೆ. ಆ್ಯಕ್ಚುಲಿ ಇದೆಲ್ಲ ನೀರಲ್ಲಿ ಅಂದರೆ ಬ್ಯಾಕ್ ವಾಟರಲ್ಲಿ ತುಂಬಿ ಮುಳುಗಿರೋದು ಅಂತ ಅನಿಸುತ್ತೆ. ಅದರಲ್ಲಿ ಇವಾಗ ಈ ಥರ ಇದೆ, ಪ್ರೆಸೆಂಟ್ ಈ ಥರ ಇದೆ. ಅಲ್ಲೂ ಅಷ್ಟೇ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ಮಾರ್ತಾಯಿದ್ರು, ಒಂದಷ್ಟು ಫೋಟೋಶೂಟ್ಗಳೆಲ್ಲ ತೆಗೆಸ್ಕೊತಾಯಿದ್ರು. ಚೆನ್ನಾಗಿತ್ತು. ಇದಿಷ್ಟೇ ಪ್ಲೇಸು ಇಲ್ಲಿ ನಾವು ನೋಡೋ ಅಂಥದ್ದು ಇರೋದು. ಅದು ಬಿಟ್ಟರೆ ಇನ್ನೇನಿಲ್ಲ. ಒಂದು 10 ಮಿನಿಟ್ಸ್ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡ್ತಾರೆ, ನೀವು ನೋಡ್ಕೊಂಡು ಫೋಟೋ ತೆಗೆಸ್ಕೊಂಡು ಬನ್ನಿ ಅಂತ. ನಮಗೆ ಅದೇ ನೋಡಿದ್ವಿ, ಅಲ್ಲೊಂದಷ್ಟು ಫೋಟೋಸ್ ತೊಗೋಸ್ಕೊಂಡ್ವಿ. ಅದರಿಂದ ಮುಂದೆ ನಾವೆಲ್ಲೂ ಹೋಗಲಿಲ್ಲ, ಬರೀ ಇಷ್ಟೇ ನಾವು ನೋಡಿದ್ದು. ಸೊ ಮಕ್ಳಿಗೂ ಅಷ್ಟೇ ಏನೇನೋ ಬೇಕು ಅಂತ ಕೇಳ್ತಾಯಿದ್ರು. ಒಂದೆರಡು ಕಡೆ ಸ್ನ್ಯಾಕ್ಸ್ ಇತ್ತು, ಕೊಡಿಸಿ ಬಂದ್ವಿ. ನೋಡಿ ಇದಿಷ್ಟೇ ಪ್ಲೇಸಸ್ ಇಲ್ಲಿರೋದು. ಮೇ ಬಿ ಇದೊಂಥರ ಗೇಟ್ ಥರ ಇದೆ, ಏನಂತ ಗೊತ್ತಿಲ್ಲ. ನಾವು ಅಲ್ಲಿ ಏನು ಕೇಳೋಕ್ಕೆ ಹೋಗಲಿಲ್ಲ ಯಾರನ್ನೂ. ಓಕೆ, ನೋಡಿಕೊಂಡು ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೇಮ್ ಬೋಟ್, ನಾವು ಯಾವುದ್ರಲ್ಲಿ ಬಂದಿರ್ತೀವೋ ಅದೇ ಬೋಟ್ ಇರುತ್ತೆ, ಅದೇ ಬೋಟಲ್ಲಿ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಇದಪ್ಪ ಐಲ್ಯಾಂಡ್ ಅಂದರೆ ಈ ಥರ ಬಿಡಬೇಕಿಲ್ಲಿ. ಅದು ಯಾವ ಐಲ್ಯಾಂಡ್ ಅಂತ ಯಾವುದೋ ಫಿಶಿಂಗ್ ಮಾಡ್ಕೊಂಡು ಇವಾಗ ಗೊತ್ತಾಯ್ತು ಬೋಟ್. ಅವನಿಗೆ ಆ ಥರ ಅಲ್ಲ ಅವನಿಗೆ. ಬಾಯ್ ಬಾಯ್ ಬೈ ಬೈ. ಅಮ್ಮ ಇನ್ನೊಂದು ರೌಂಡ್ ಹೋಗ್ಬರು. ವಾಸ್ ಜರ್ನಿ. ಮ್ಯಾಂಗ್ರೋವ್ ಫಾರೆಸ್ಟ್ ಮುಗಿಸ್ಕೊಂಡು ನಾವು ಹಾಗೆ ಬಂದ್ವಿ. ನೆಕ್ಸ್ಟು ಆಲ್ಮೋಸ್ಟ್ ಎಷ್ಟು ಪ್ಲೇಸಸ್ ಕವರ್ ಆಗುತ್ತೋ ಅಷ್ಟು ನೋಡೋಣ ಇವತ್ತು ಅಂತ ಅಂದ್ಕೊಂಡಿದ್ದು. ಹಾಗೆ ಬಂದ್ವಿ. ಅಲ್ಲಿ ಮೇನ್ ರೋಡಲ್ಲೇ ಒಂದು ಚರ್ಚ್ ಇದೆ. ಚರ್ಚಸ್ ಎಲ್ಲ ಪಾಂಡಿಚೇರಿಲೂ ಅಷ್ಟೇ ಚರ್ಚ್ ತುಂಬಾ ಇದೆ. ಅದರಲ್ಲಿ ಇದೊಂದು ನಮಗೆ ನಿಯರ್ ಇದ್ದಿದ್ದು ಚರ್ಚ್ ಇದು. ಸೊ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಇಲ್ಲಿಗೇ ಬಂದಿದ್ದು. ಇನ್ನು ನಾವು ಲಂಚೆಲ್ಲ ಏನೂ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಿರಲಿಲ್ವಲ್ಲ, ಮಾರ್ನಿಂಗ್ ತಿಂದಿದ್ದಷ್ಟೇ. ಸೊ ಇದನ್ನು ಮುಗಿಸ್ಕೊಂಡು ಲಂಚ್ ಏನಾದರೂ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬನ್ನಿ ಫಸ್ಟ್ ಹೋಗೋಣ ಚರ್ಚ್ ಒಳಗಡೆ ಹೋಗೋಣ, ಹೇಗಿದೆ ಚರ್ಚ್ ಅಂತ ನೋಡ್ಕೊಂಬರೋಣ. ನನ್ನ ಮಕ್ಕಳನ್ನ ಎಲ್ಲೂ ಚರ್ಚ್ ಅಂದರೆ ಇದಕ್ಕೆ ಕರ್ಕೊಂಡು ಹೋಗಿದ್ದು ಗೋವಾದಲ್ಲಿ ಇದೆಯಲ್ಲ ಆ ಚರ್ಚ್ಗೆ. ಅದು ಬಿಟ್ಟರೆ ಇದನ್ನೇ ಕರ್ಕೊಂಡು ಹೋಗ್ತಾರೆ. ನಾವು ಸ್ಕೂಲ್ ಡೇಸಲ್ಲೆಲ್ಲ ಚರ್ಚಸ್ ಅಂದರೆ ತುಂಬ ನೋಡಿದ್ವಿ, ನಮ್ಮ ಸ್ಕೂಲಲ್ಲೇ ಚರ್ಚ್ ಎಲ್ಲ ಇತ್ತು. ಬಟ್ ಇಲ್ಲಿ ಮಕ್ಕಳಿಗೆ ಚರ್ಚ್ ಎಲ್ಲ ರೇರು ಸಿಗೋದು.
ಸೊ ನಾನು ಗೋವಾದಲ್ಲಿ ತೋರಿಸಿದ್ದೆ, ಬಟ್ ನೆಕ್ಸ್ಟು ಇಲ್ಲೇ ಪಾಂಡಿಚೇರಿಲಿ ಮಕ್ಕಳನ್ನ ಚರ್ಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಗೆ ಅವತ್ತು ಫ್ರೈಡೇ ಆಗಿದ್ರಿಂದ ಏನೋ ನಾನ್ ವೆಜ್ ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ನಮಗೆ ರೂಮ್ ನಿಯರೇನೆ ತುಂಬ ಹೋಟೆಲ್ಸ್ ಎಲ್ಲ ಇತ್ತು. ಅದಕ್ಕೆ ನಿಯರ್ ಆದಂಗೆ ನಾವು ಅಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ. ನಮಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಹೋಗಿದ್ದಲ್ವಾ, ಸರಿ ಇಲ್ಲಿ ಹೇಗಿರುತ್ತೋ ಏನೋ ಟೇಸ್ಟ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಬಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ವಾವ್ ಅಂತ ಓಕೆ ಥರ ಇತ್ತು. ಸೊ ನಾನ್ ವೆಜ್ ಮಕ್ಕಳೆಲ್ಲ ಬಿರಿಯಾನಿ ಬೇಕು ಅಂತೇಳಿ ಬಿರಿಯಾನಿ ತೊಗೊಂಡ್ರು ಆ್ಯಂಡ್ ಗ್ರೇವಿ ತೊಗೊಂಡಿದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೊರಡ್ತೀವಿ. ಸ್ವಲ್ಪ ಟೈಮ್ ರೂಮಲ್ಲಿ ರೆಸ್ಟ್ ಮಾಡಿ ಬೀಚ್ಗೆ ಹೋಗೋಣ. ಆ್ಯಕ್ಚುಲಿ ಬೀಚಲ್ಲಿ ಆಫ್ಟರ್ನೂನೆಲ್ಲ ಬೀಚಲ್ಲಿ ಆಟ ಆಡೋದಕ್ಕೆ ಆಗಲ್ಲ, ಬಿಸಿಲಿರುತ್ತೆ. ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ನಾವು. ಸೊ ಮಕ್ಕಳು ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾರೆ. ರಾಜೇಶ್ ಅವರು ಬೆನ್ನೋವು ಅಂತ ಇದ್ರು ನೋಡಿ, ಇಮಾನಿ ಪರಿಶ್ವಿ ಎಲ್ಲ ರಾಜೇಶ್ ಅವ್ರ ಬೆನ್ನ ಮಸಾಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈವ್ನಿಂಗ್ ಆಯಿತು. ಈವ್ನಿಂಗ್ ಆಗಿ ಎಲ್ಲ ಡ್ರೆಸ್ಅಪ್ ಎಲ್ಲ ಆಗಿ ಹೊರಡ್ತಾ ಇದ್ದೀವಿ. ಅಲ್ಲಿ ಬೀಚ್ ಹತ್ರ ನಾವು ಹೋಗ್ಬೇಕಾದ್ರೆ ನಮಗೆ ಅಲ್ಲಿ ಜೆಲ್ಲಿ ಫಿಶ್ ನೋಡಿದೆ ನೋಡಿ, ಇದು ಜೆಲ್ಲಿ ಫಿಶ್ ಇದು. ಬಟ್ ಅದನ್ನೆಲ್ಲ ಟಚ್ ಮಾಡಬಾರ್ದು. ಸೊ ದೂರದಲ್ಲಿ ಇಟ್ಕೊಂಡೆ ನೋಡಬೇಕು. ಮಕ್ಳಿಗೆ ನೋಡಿರಲಿಲ್ಲ ಡೈರೆಕ್ಟಾಗಿ ಇವ್ರು ಯಾರೂ, ಬಟ್ ಟಿ ವಿಲೆಲ್ಲ ನೋಡಿದರು. ಅದು ಜೆಲ್ಲಿ ಫಿಶ್ ಸತ್ತಿತ್ತು ಅಂತ ಅನಿಸುತ್ತೆ, ಬಟ್ ನಾವೇನೂ ನೋಡಲಿಲ್ಲ. ನಿಯರ್ ಹೋಗಿ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟು ಇದು ಬೀಚು ಆ್ಯಕ್ಚುಲಿ ಇದು ಪ್ರೈವೇಟ್ ಬೀಚ್ ಅಂತ. ಅಲ್ಲಿ ಆಲ್ಮೋಸ್ಟ್ ಪಾಂಡಿಚೇರಿಯಲ್ಲೆಲ್ಲ ಪ್ರೈವೇಟ್ ಬೀಚ್ ಥರ ಹೋಟೆಲ್ಸ್ ಎಲ್ಲ ಇರುತ್ತಲ್ಲ, ಈಗ ಒಂದೊಂದು ದೊಡ್ಡ ಹೋಟೆಲ್ಸಲ್ಲೂ ಒಂದೊಂದು ಪ್ರೈವೇಟ್ ಬೀಚ್ ಥರ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋಗಿದ್ದು ನಾವು. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನೆಕ್ಸ್ಟು ಇದು ಜೆಟ್ ಫ್ಲೈ ಇತ್ತು. ತುಂಬಾ ಫೋರ್ಸ್ ಮಾಡಿದ್ರು ರಾಜೇಶ್ ಅವರು, ಹೋಗು 10 ಮಿನಿಟ್ಸ್ ಅಂತೆ, ಹೋಗು ಒಂದು ಎಕ್ಸ್ಪೀರಿಯನ್ಸ್ ಮಾಡು ಅಂತ ತುಂಬಾ ಫೋರ್ಸ್ ಮಾಡಿದ್ರು. ಬಟ್ ನನಗೆ ತುಂಬಾ ಭಯ ಆಯಿತು, ಹೋಗಲ್ಲ ಅಂತಲೇ ಇದ್ದೆ. ಅದು ಬಂದು ಒಂದು 10 to 15 ಮಿನಿಟ್ಸ್ಗೇನೋ 8,000 ರುಪೀಸ್ ಅಂತೆ. 8 ಐ ಥಿಂಕ್ 5 ಅಷ್ಟು ನೆನಪಿಲ್ಲ ನನಗೆ. ಅಷ್ಟು ಹೇಳಿದ್ರು. ಸೊ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅಷ್ಟೆಲ್ಲ ಕೊಟ್ಟು ಒಂದು 10 ಮಿನಿಟ್ಸ್ಗೆ ಯಾರು ಹೋಗ್ತಾರೆ ಅಂತ. ಬಟ್ ಅವರು ಇಲ್ಲ ನೀನು ಹೋಗು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಸ್ವಲ್ಪ ಭಯ, ನನಗೆ ಅಲ್ಲೆಲ್ಲ ಹೋಗೋದಕ್ಕೆ. ನಾನು ಹೋಗಲ್ಲ ಅಂತಲೇ ಹೇಳಿದೆ. ಆಮೇಲಿಂದ ಮಕ್ಕಳು ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡ್ತಾಯಿದ್ರು. ಆ್ಯಕ್ಚುಲಿ ನಾವಿಲ್ಲಿ ಆ ಹೋಟೆಲಲ್ಲಿ ಸ್ಟೇ ಮಾಡಿದರೆ ಮಾತ್ರ ಫ್ರೀ ಅಂತೆ ಇಲ್ಲಿ. ಬಟ್ ನಾವು ಬೇರೆ ಕಡೆ ಸ್ಟೇ ಮಾಡಿದ್ದಲ್ವ, ನಾವು ಒಬ್ಬೊಬ್ಬರು ಪರ್ ಹೆಡ್ಗೆ ಅವರು 70 ರುಪೀಸ್ ಏನೋ ಇಸ್ಕೊಂಡ್ರು ಆ ಬೀಚಲ್ಲಿ ಆಟ ಆಡೋದಕ್ಕೆ ಅಂತ ಹೇಳಿ. ತುಂಬ ಸ್ಕ್ಯಾಮ್ಸ್ ಎಲ್ಲ ನಡೆಯುತ್ತೆ, ಹುಷಾರಾಗಿ ಹೋಗಿ ಬರಬೇಕು. ಏನು ಮಾಡೋಕ್ಕಾಗಲ್ಲ, ಕರ್ಕೊಂಬಂದಿದ್ದೀವಿ, ಇಷ್ಟು ದೂರ ಬಂದಿದ್ದೀವಿ ಅಂತ ಹೇಳಿ 70 ರುಪೀಸ್ ಎಲ್ರಿಗೂ ಒಬ್ಬೊಬ್ರಿಗೆ 70 ರುಪೀಸ್ ಪೇ ಮಾಡಿ ಇವಾಗ ಬೀಚಲ್ಲಿ ಮಕ್ಳಿಗೆ ಆಟ ಆಡೋಕ್ಕೆ ಬಿಟ್ಟಿದ್ದೀವಿ. 20 ರೂಪಾಯಿ ಅಂತೆ. ಇಟ್ಕೊಳ್ಳಿ ಹೋಗಿ ಅಣ್ಣ ನೀವೇ. ಹಾಂ ಹೌದು. ಅಯ್ಯೋ ನೋಡಿ ಮಾಡ್ತಾಳೆ. ಸಾಕು ಬಾ. ಬರ್ತ್ಡೇ ಸೆಲೆಬ್ರೇಷನಾ? ನಾವು ಎಲ್ಲ ಜ್ಯೂಸ್ ಕುಡ್ಕೊಂಬರೋಣ ಅಂತ ಹೋಗಿದ್ವಿ. ಕುಡ್ಕೊಂಬರೋಷ್ಟು ನನ್ನ ಮಕ್ಕಳೆಲ್ಲ ಕಾಣಿಸ್ತಾನೇ ಇಲ್ಲ. ಎಲ್ಲಾದರೂ ಬೀಚಲ್ಲೆಲ್ಲ ಆಟ ಆಡಿಕೊಂಡು ಟಯರ್ಡ್ ಆಗಿತ್ತು. ಹಾಗೆ ಅಲ್ಲೇ ಪಾರ್ಸಲ್ ತೊಗೊಳ್ಳೋಣ ಅಂತೇಳಿ ಪಾರ್ಸಲ್ ತೊಗೊಂಡು ನಾವು ರೂಮಿಗೆ ಬಂದ್ವಿ. ಸೇಮ್ ನಾನ್ ವೆಜ್ ತೊಗೊಂಡಿದ್ವಿ, ಬಿರಿಯಾನಿ ಎಲ್ಲ. ಸೊ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ ನಾವು. ನೆಕ್ಸ್ಟ್ ಹೊರಡ್ತಾ ಇದ್ದೀವಿ. ಚೆಕ್ಔಟ್ ಇತ್ತು. ಸೊ ಚೆಕ್ಔಟ್ ಮಾಡಿ ನೋಡಿ ವ್ಯವಸ್ಥೆ ಆಗಿದೆ ನಮ್ಮ ರೂಮು.
ಏನೇನಿದೆ ಎಲ್ಲ ಎತ್ಕೊಂಡು ಲಗೇಜ್ ಎಲ್ಲ ಅಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ರೂಮ್ ಹತ್ರ ಚೆನ್ನಾಗಿತ್ತು. ಆ್ಯಂಡ್ ಏನೇ ನೈಟು ನಾವು ಊಟ ತೊಗೊಂಬಂದಿದ್ವಿ. ಫುಲ್ಲು ಊಟ ಎಲ್ಲ ಸರಿಯಾಗಿ ಊಟ ಯಾರು ಮಾಡಿದೆ ಆಗಿದೆ. ಸೊ ಅವ್ರಿಗೆ ಹಸುಗೆ ಕೊಟ್ಬಿಡಿ ಅಂತ ಹೇಳಿದ್ದೀವಿ. ಸೊ ಹಸು ಕೊಡ್ತಾರಂತೆ. ಸೊ ನಾವಿವಾಗ ಹೊರಡ್ತಾ ಇದ್ದೀವಿ. ಮಕ್ಕಳೆಲ್ಲ ಆಲ್ರೆಡಿ ಲಗೇಜೆಲ್ಲ ಎತ್ಕೊಂಡು ಕೆಳಗೆ ಹೋಗಿದ್ದಾರೆ. ಕಾರಲ್ಲಿ ಲಗೇಜ್ ಇಡ್ತಾ ಇದ್ದಾರೆ. ಇದ್ಯಾರ್ದಿದು? ನಿಮ್ದಾರಿ ಬನ್ನಿನು. ಮಾಡ್ಕೊ ಬಂದೆ ಎಲ್ಲ ಲಗೇಜ್ ಹೋಗ್ತಾ ಇರೋದೆಲ್ಲ. ನಾವು ಚೆಕ್ಔಟ್ ಮಾಡಿ ನಾವು ಬ್ಯಾಂಗ್ಳೂರ್ಗೆ ಹೊರಡ್ತಲ್ಲ. ಆ್ಯಕ್ಚುಲಿ ನಾವು ಪಾಂಡಿಚೇರಿಯಲ್ಲೇ ಇರ್ತೀವಿ. ಬಟ್ ಈ ರೂಮ್ ನಾವು ಚೆಕ್ಔಟ್ ಮಾಡಿ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲಿ ಏನು ಅಂತ ನೋಡೋಣ. ನೆಕ್ಸ್ಟು ಆಲ್ಮೋಸ್ಟ್ ಮಾರ್ನಿಂಗ್ ಆಗಿತ್ತಲ್ಲ, ಏನಾದರೂ ಬ್ರೇಕ್ಫಾಸ್ಟ್ ಅಥವಾ ಏನಾದರೂ ತಿನ್ನೋಣ ಅಂತೇಳಿ ನಾವು ಒಂದು ಹೋಟೆಲಿಗೆ ಬಂದ್ವಿ. ಇಲ್ಲಿ ಆಲ್ರೆಡಿ ಮೀಲ್ಸ್ ಎಲ್ಲ ರೆಡಿ ಇತ್ತು. ಲಂಚು ಆಲ್ರೆಡಿ ರೆಡಿ ಇತ್ತು. ಹಾಗೆ ಮಕ್ಕಳು ಲಂಚ್ ಮಾಡಿ ಅಂತ ಹೇಳಿದ್ವಿ. ಇಲ್ಲ ಅವರು ದೋಸೆ, ಪಲಾವ್, ಇಡ್ಲಿ ತೊಗೊತೀವಿ ಅಂತ ಮಕ್ಕಳೆಲ್ಲ ಅದನ್ನು ತೊಗೊಂಡ್ರು. ಆ್ಯಂಡ್ ನಾನು ಪರೋಟ ಅದಲ್ಲಿ ಏನೋ ಒಂದು ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ರು. ಸೊ ಅದನ್ನು ಟೇಸ್ಟ್ ಮಾಡಿದೆ. ಆ್ಯಂಡ್ ರಾಜೇಶ್ ಅವರೆಲ್ಲ ನಿನ್ನೆಯಿಂದ ನಾವು ಅನ್ನ ಸಾಂಬಾರು ಮೀಲ್ಸ್ ತಿಂದಿಲ್ಲ, ಮೀಲ್ಸ್ ತೊಗೊತೀವಿ ಅಂತ ಹೇಳಿ ಅವರು ಮೀಲ್ಸ್ ತೊಗೊಂಡ್ರು. ಮೀಲ್ಸು ಟೇಸ್ಟ್ ಮಾಡಿದೆ ನಾನು. ಚೆನ್ನಾಗಿತ್ತು. ಮೀಲ್ಸು ಸಹ ತುಂಬಾ ಟೇಸ್ಟಿಯಾಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಮೀಲ್ಸೇ ತೊಗೊಂಡ್ರು. ಅಕ್ಕ ಆಗಿರ್ಬೋದು, ಶ್ರೀನಿವಾಸ್ ಅಣ್ಣ ಆ್ಯಂಡ್ ರಾಜೇಶ್ ಅವ್ರು ಎಲ್ಲರೂ ಮೀಲ್ಸೇ ತಿಂದರು. ನಾನು ಜಸ್ಟ್ ಟೇಸ್ಟ್ ಮಾಡಿದೆ. ಫುಡ್ ಯಾಕಂದರೆ ನಮಗೆ ಮೇನ್ ಏನಂದರೆ ಅಷ್ಟು ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ, ಫುಡ್ ಚೆನ್ನಾಗಿರಬೇಕು ಅಂತ. ಓಕೆ, ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವೆಷ್ಟು ಅನ್ಲಿಮಿಟೆಡಲ್ಲಿ ಎಷ್ಟು ಹಾಕ್ಸ್ಕೊಂಡು ತಿಂತೀವೋ ಅಷ್ಟು ತಿನ್ಬೋದು. ಎಷ್ಟು ತಿನ್ನೋಕ್ಕಾಗುತ್ತೆ? ಹೊಟ್ಟೆ ಅಷ್ಟೇ ಅಲ್ವಾ ತಿನ್ನೋಕ್ಕಾಗೋದು. ಸೊ ಎಲ್ಲರೂ ಎಷ್ಟೆಷ್ಟು ಬೇಕೋ ಹಾಕ್ಸ್ಕೊಂಡೆಲ್ಲ ಊಟ ಮಾಡಿದ್ರು. ಈಗ ಊಟ ಮಾಡಿ ನೆಕ್ಸ್ಟು ಫೇಮಸ್ ಪ್ಲೇಸ್ಗೆ ಹೋಗಬೇಕು ನಾವು. ಆ್ಯಕ್ಚುಲಿ ಅಲ್ಲಿ ಚರ್ಚ್ ಸ್ಟ್ರೀಟ್ ಅಂತ ಇರಿದೆ. ಅಲ್ಲಿ ಫೋಟೋಶೂಟ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಇವಾಗ ನಾವು ಊಟ ಎಲ್ಲ ಮುಗಿಸಿ ನಾವು ಈಗ ಮೇಯ್ನ್ ಆ ಪ್ಲೇಸ್ಗೆ ಹೋಗ್ತೀವಿ. ಆ ಪ್ಲೇಸ್ಗೆ ಹೋಗಿ ಹೇಗಿದೆ ಏನು ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡಿ ಫೋಟೋಶೂಟ್ ಮಾಡೋಣ ಬನ್ನಿ. ನಾವು ಮೇಯ್ನ್ ಫ್ರೆಂಚ್ ಸ್ಟ್ರೀಟ್ಗೆ ಬಂದ್ವಿ. ಆ್ಯಕ್ಚುಲಿ ಬಿಸಿಲಿತ್ತು, ಮಧ್ಯಾಹ್ನ ಆಗೋಗಿತ್ತು. ಸ್ವಲ್ಪ ಬಿಸಿಲು ಅಷ್ಟೊಂದೇನು ಇರಲಿಲ್ಲ ಸದ್ಯ. ನಾವು ಹೋಗಿದ್ದು ಟ್ಯಾಂಕ್ ಗಾಡ್ ಒಳ್ಳೆ ಟೈಮಲ್ಲಿ ಹೋಗಿದ್ವಿ. ತುಂಬ ಬಿಸಿಲಿರಲಿಲ್ಲ, ಸ್ವಲ್ಪ ಬಿಸಿಲಿತ್ತು. ತುಂಬ ಸೆಕೆ ಅಂತ ಅನ್ನಿಸ್ತಾನೆ ಇತ್ತು. ಆಲ್ರೆಡಿ ಅಲ್ಲೆಲ್ಲ ತುಂಬ ಜನ ಬಂದು ನೋಡಿ ಎಲ್ಲ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಇರ್ಬೋದು, ಫೋಟೋಶೂಟ್ ಮಾಡೆಲ್ಸ್ ಎಲ್ಲ ತುಂಬ ಜನ ಇದ್ದರು. ಓಕೆ, ಕಾರ್ ಪಾರ್ಕಿಂಗ್ ಎಲ್ಲ ಪ್ಲೇಸಸ್ ಎಲ್ಲ ಇತ್ತು. ಫ್ರೆಂಚ್ ಸ್ಟ್ರೀಟ್ ಇಲ್ಲೊಂದು ಸ್ಟ್ರೀಟು. ಅದು ಫಿಲಮ್ದು ಎಲ್ಲಿ ಅದು ಜಾಗ ಗೊತ್ತಾಯ್ತಲ್ವಲ್ಲ? ಹಾಗೆ ಅಲ್ಲೆಲ್ಲ ಫೋಟೋಶೂಟ್ ಮಾಡಿಸಿದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಸ್ಟ್ರೀಟ್ಸ್ ಇದೆ, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಮೇಯ್ನ್ ಅಲ್ಲಿ ಮುಗುಳುನಗೆ ಮೂವೀಸ್ ತೆಗ್ದಿದ್ದಾರೆ ಆ ಸ್ಟ್ರೀಟಲ್ಲಿ. ಬಟ್ ನಾವು ಅದು ಹುಡುಕ್ದೆ ನಾನು, ಬಟ್ ನನಗೆ ಗೊತ್ತೇ ಆಗಲಿಲ್ಲ ಎಲ್ಲಿ ಏನು ಅಂತ. ಎಲ್ಲ ಒಂದೇ ಥರ ಇದೆ. ಬಟ್ ನಾನು ತುಂಬಾ ಹುಡುಕ್ದೆ, ನನಗಲ್ಲಿ ಅದು ಸಿಕ್ಕಲಿಲ್ಲ, ಅದು ಶೂಟಿಂಗ್ ನಡೆದಿದ್ದು. ಬಟ್ ನೀವೇನಾದರೂ ಹೋದಾಗ ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಆ ಮುಗುಳುನಗೆ ತೆಗೆದಿರೋ ಫಿಲಿಮ್ ಶೂಟಿಂಗಲ್ಲಿ. ನೆಕ್ಸ್ಟು ವಾಕಬಲ್ ಹಾಗೆ ಬಂದ್ರೇ ಇಲ್ಲಿ ರಾಕ್ ಬೀಚ್ ಇದೆ. ಸೊ ರಾಕ್ ಬೀಚ್ಗೂ ಹಾಗೆ ನೋಡ್ಕೊಂಬರೋಣ ಅಂತೇಳಿ ಬಂದಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಇದೆಲ್ಲ ನಾವು ಈವ್ನಿಂಗ್ ಟೈಮ್ ಬರಬೇಕು. ಈವ್ನಿಂಗ್ ಟೈಮ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹೆವಿ ಬಿಸಿಲು, ಕಾಲಂತೂ ಇಡೋಕ್ಕೆ ಆಗೋಲ್ಲ. ಆ್ಯಂಡ್ ಸಖತ್ ಬಿಸಿಲು, ಏನು ಮಾಡೋಕ್ಕಾಗಲ್ಲ. ಬೀಚ್ ಹತ್ರ ಇದ್ದರೆ ಇನ್ನೂ ಸೆಕೆ ಅಂತಲೇ ಅನಿಸುತ್ತೆ. ರಾಕ್ ಇದೆಲ್ಲ ರಾಕ್ ಮೀನ್ಸ್ ಎಲ್ಲ ಕಲ್ಬಿಡಿ. ಅಲ್ಲಿ ಮೇ ಬಿ ನಡ್ಕೊಂಡು ಹೋಗ್ಬೋದೇನೋ ಅಲ್ಲಿವರೆಗೂ. ಅಲ್ಲಿದೆಯಲ್ಲ, ಹಿಡ್ಕೊ ಫೋನು. ಅಲ್ಲಿ ನಡ್ಕೊಂಡು ಹೋಗ್ಬೋದು, ಬಟ್ ಹೋಗೋಕ್ಕಾಗಲ್ಲ. ಸಖತ್ತಾಗಿದೆ ಇದು. ಬಟ್ ಈವ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾವು ಬಂದಿರೋದು ಈ ಬಿಸಿಲಲ್ಲಿ.
ರಾಕ್ ರಾಕ್. ಏ ಬನ್ರಿ, ಬೇಡ, ನಾನು ಬರಲ್ಲಪ್ಪ, ನಾನು ಬರಲ್ಲ. ಸೊ ಬರೀ ಜಸ್ಟ್ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ನಾವು ಬಂದಿದ್ದೀವಿ. ಏನಿಗೆ ಆಟ ಆಡೋಕ್ಕೆಲ್ಲ ನಾವು ಹೋಗಲಿಲ್ಲ, ಜಸ್ಟ್ ನೋಡೋಕೆ ಹೋಗಿದ್ದಾರೆ. ಬಟ್ ರಾಜೇಶ್ ಅವ್ರು ಸ್ವಲ್ಪ ಮುಂದೆ ಹೋಗಿ ನೀರಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಬಂದಿದ್ದಾರೆ. ಬಟ್ ಮಕ್ಳನ್ನ ನಾನು ಯಾರನ್ನೂ ಕಳಿಸ್ಲಿಲ್ಲ, ದೂರದಲ್ಲಿ ನಿಂತ್ಕೊಂಡೇ ನೋಡ್ತಾ ಇದ್ದಾರೆ. ಚೆನ್ನಾಗಿದೆ ಇದು ಬೀಚ್, ತುಂಬಾ ಚೆನ್ನಾಗಿತ್ತು. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಸೆಕ್ಯೂರಿಟೀಸ್ ಎಲ್ಲ ಇದ್ದಾರೆ ಅಲ್ಲಿ, ಪೊಲೀಸ್ ಎಲ್ಲ ಇದ್ದಾರೆ. ಓಕೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು, ಕ್ಲೀನಾಗಿದೆ. ಹಾಗೆ ರಾಕ್ ಬೀಚಿಂದ ಸ್ವಲ್ಪ ಹೊರಗಡೆ ಬಂದರೆ ಅಲ್ಲೇ ಒಂದು ದೊಡ್ಡ ಪಾರ್ಕ್ ಇದೆ. ಆ್ಯಕ್ಚುಲಿ ಅದೊಂದು ಪ್ಲೇಸ್ಗೆ ಹೋದರೆ ನಾವು ಅಲ್ಲಿ ಫ್ರೆಂಚ್ ಸ್ಟ್ರೀಟ್ ನೋಡ್ಬೋದು ಆ್ಯಂಡ್ ರಾಕ್ ಬೀಚ್ ನೋಡ್ಬೋದು. ಹಾಗೆ ಇದು ಪಾರ್ಕ್ ನೇಮ್ ನನಗೆ ನೆನಪಿಲ್ಲ. ಇದೊಂದು ಪಾರ್ಕ್ ಇದೆ, ಇಲ್ಲೂ ಅಷ್ಟೇ ತುಂಬಾ ದೊಡ್ಡದಾಗಿದೆ ಪಾರ್ಕ್ ಮಾತ್ರ. ಒಂದಷ್ಟೊತ್ತು ಕೂತ್ಕೊಳ್ಳೋಣ, ತಣ್ಣಗೆ ಗಾಳಿ ಬೀಸುತ್ತೆ ಅಂತ ಹೇಳಿ ಬಂದು ಕೂತಿದ್ದೀವಿ. ನೋಡಿ ಎಲ್ಲರೂ ಕೂತ್ಬಿಟ್ಟಿದ್ದೀವಿ, ಎಲ್ಲ ರೆಸ್ಟ್ ಮಾಡ್ತಾ. ನೋಡಿ ಮಕ್ಕಳೆಲ್ಲ ಅಲ್ಲಿ ಸ್ವಿಂಗೆಲ್ಲ ಇತ್ತು, ಸ್ವಿಂಗಲ್ಲೆಲ್ಲ ಆಟ ಆಡ್ತಾಯಿದ್ರು. ಅವ್ರಿಗೂ ಮಾರ್ನಿಂಗಿಂದ ಬೇಜಾರಾಗ್ತಾಯಿತ್ತು, ಬರೀ ವಾಕ್ ಮಾಡೋದು ಆ್ಯಂಡ್ ನಾವುಗಳು ಫೋಟೋ ತೆಗೆಸ್ಕೊಳ್ಳೋದು. ನನ್ನ ಮಗಂಗೆ ಮೊದಲೇ ಫೋಟೋಸ್ ಎಲ್ಲ ಇಷ್ಟ ಆಗಲ್ಲ, ಅವ್ರಿಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅದಕ್ಕೆ ಒಂದು ಸ್ವಲ್ಪ ಪಾರ್ಕಲ್ಲಿ ಆಟ ಆಡಲಿ ಅಂತ ಹೇಳಿ ನಾವು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾಯಿದ್ದಾರೆ. ಸೊ ಇದೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಇಲ್ಲಿಂದ ಹೊರಟಿ ಅಂತ ಹೇಳಿ ನೆಕ್ಸ್ಟು ನಾವು ನಮ್ಮ ರೂಮ್ ಕಡೆ ಹೋಗ್ತಾಯಿದ್ದೀವಿ. ಬನ್ನಿ ನಮ್ಮ ರೂಮ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಕೊಡು. ಅದಕ್ಕೆ ಕೇಳಿದೆ ಯಾವ ಫ್ಲೋರ್. ಇದು ಇನ್ನೊಂದು ರೂಮ್ ಮಾಡಿದ್ದೀವಿ, ಈಗ ಇನ್ನೊಂದು ರೂಮಿಗೆ ಬರ್ತಾಯಿದ್ದೀವಿ. ಸೊ ಬನ್ನಿ ಹೋಗೋಣ. ಏನೋ ಗಮ್ಮಂತ ಐತಲ್ಲಪ್ಪ. ಬಾಲ್ಕನಿ ಇದೆ ಬನ್ನಿ. ಯಾವುದು ಬಾಲ್ಕನಿ? ಮೇಲ್ಗಡೆ ಇದೆಯಾ? ನಿನ್ನೆ ನಮ್ಮೆಲ್ಲ ಬಿಟ್ಟು ಫ್ರೆಂಡ್ಸ್ ಇವರಿಬ್ಬರೇ ಒಂದು ರೂಮಲ್ಲಿ ಮಲಗಿದ್ದಾರೆ. ಚೆನ್ನಾಗಿದೆ, ಬನ್ನಿ ಮೇಲೋಗಿ ನೋಡ್ಕೊಂಬರೋಣ. ಇಲ್ಲ ಬಂದೆ. ಹೋಗಿಲ್ಲ ಅನ್ಸುತ್ತೆ, ಬಾ ಹೋಗ್ಬೋದು ಹೋಗು. ಇಲ್ಲಿ ಮಲ್ಕೊಳ್ಳಿ ಮಕ್ಕಳೆಲ್ಲ. ಥ್ಯಾಂಕ್ ಯು. ಇನ್ನೊಂದು ರೂಮು, ಇದು ನಮ್ಮ ರೂಮು. ಪರೇಶ್ವಿ ಜಾಸ್ತಿ ಬೆಂಡಾಗ್ಬಿಡ ಬಾ. ನಾವು ಫುಲ್ಲು ಒಂದು ಮನೆಯೇ ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಕಿಚನ್ನು, ಹಾಲು, ರೂಮು ಎಲ್ಲ ಇತ್ತು, ಸಖತ್ತಾಗಿತ್ತು. ಹಾಗೆ ನಮ್ಮ ರೂಮ್ ನಿಯರೇ ಸ್ಟ್ರೀಟ್ ಶಾಪಿಂಗ್ ಇದೆ ಪಾಂಡಿಚೇರಿಲಿ ಅಂತ ಹೇಳಿದ್ರು. ಸೊ ಅದು ನೋಡ್ಕೊಂಬರೋಣ, ಏನಾದರೂ ಶಾಪಿಂಗ್ ಮಾಡ್ಬೋದಾ ಅಂದ್ಕೊಂಡು ಹೊರಟಿದ್ವಿ. ನೋಡಿ ಇಲ್ಲೇ ಬಂದಿದ್ದೀವಿ, ಬಟ್ ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ. ಬಟ್ ಸಖತ್ತಾಗಿದೆ. ನಮ್ಮ ಈ ಮಲ್ಲೇಶ್ವರಂ, ಜಯನಗರ ಆ ಥರ ಎಲ್ಲ ಇದೆಯಲ್ಲ, ಆ ಥರನೇ ಇದೆ, ತುಂಬ ಚೆನ್ನಾಗಿತ್ತು. ಬಟ್ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ನಮ್ಗೆ ಏನೇನು ಬೇಕೋ ಆಲ್ರೆಡಿ ಇಲ್ಲಿಂದೇ ತೊಗೊಂಡೋಗಿದ್ವಲ್ಲ, ಜಸ್ಟ್ ನೋಡ್ಕೊಂಬರೋಣ ಅಂತ ಹೋದ್ವಿ. ಬಟ್ ಪಾರ್ಕಿಂಗೆಲ್ಲ ಸ್ವಲ್ಪ ಹಿಂಸೆನೇ. ಅವರೆಲ್ಲ ರಾಜೇಶ್ ಅವ್ರು ಪಾರ್ಕಿಂಗ್ ಮಾಡಿ ಅವ್ರು ಅಲ್ಲೇ ಇದ್ದರು. ಬಟ್ ನಾವೆಲ್ಲ ಒಂದು ರೌಂಡ್ ಫುಲ್ ನೋಡ್ಕೊಂಬರೋಣ ಅಂತ ಬಂದಿದ್ದೀವಿ. ಬಟ್ ನಾವೇನು ಪರ್ಚೇಸ್ ಮಾಡಲಿಲ್ಲ, ಸುಮ್ಮನೆ ಒಂದು ಶಾಪಿಂಗ್ ಒಂದು ರೌಂಡ್ ಹಾಕಿದ್ವಿ ಅಷ್ಟೇ. ನೆಕ್ಸ್ಟು ಡೇ ಏನೇನಾಯಿತು, ನೆಕ್ಸ್ಟ್ ಡೇಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಡೇನೂ ನಾವು ಪಾಂಡಿಚೇರಿಯಲ್ಲಿ ಇದ್ವಿ. ನೆಕ್ಸ್ಟ್ ಡೇ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್, ಬಾಯ್.